ನಮಸ್ತೆ, ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ನಿಮ್ಮ ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಮರೆಯದೆ ಪ್ರೆಸ್ ಮಾಡಿ. ಮೋದಿಯನ್ನು ಯಾರ್ಯಾರು ವಿರೋಧಿಸ್ತಾರೋ ಆ ಎಲ್ಲ ಶತ್ರುಗಳು ತಾವಾಗಿ ನಾಶ ಆಗ್ತಾ ಇದ್ದಾರೆ. ಒಂದು ರೀತಿ ಶತ್ರುಗಳಿಗೆ ಭಸ್ಮಾಸುರ ಆಗ್ಬಿಟ್ಟಿದ್ದಾರೆ ಮೋದಿಯವರು. ಅದು ಒಂದು ಗುಂಡನ್ನು ಹಾರಿಸದೆ, ಒಂದು ತೊಟ್ಟು ರಕ್ತಪಾತ ಇಲ್ಲದೆ, ಕೇವಲ ರಾಜತಾಂತ್ರಿಕ ತಂದಿಂದ ವಿಶ್ವದ ಅಗ್ರಗಣ್ಯ ನಾಯಕನಾಗಿ ಬೆಳೆದಿದ್ದಂತಹ ಮೋದಿಯವರು ಇವತ್ತು ತಮ್ಮ ವಿರೋಧಿಗಳನ್ನು ಹೆಡೆಮುರಿ ಕಟ್ಟೋದ್ರೂ ಕೂಡ ವಿಶ್ವದಲ್ಲೇನೇ ಮನೆ ಮಾತಾಗೋಗಿದ್ದಾರೆ. ಇವತ್ತು ನೋಡಿ, ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹರಡಾಡ್ತಾ ಇದೆ, ಕೆನಡಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹರಡಾಡ್ತಿದೆ ಅಂತೇಳಿ. ಪಾಕಿಸ್ತಾನ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತಾಡ್ತಾ ಇದ್ದಾರೆ, ಟ್ರೂಡೋ ಮೋದಿ ಸುದ್ದಿಗೋಗಿ ಮಣ್ಣು ಮುಕ್ಕಿದ್ರು ಅಂತೇಳಿ. ಇದೇ ಮಾತನ್ನು ಕೆನಡಾದ ಜನ ಕೂಡ ಟ್ವಿಟರಲ್ಲಿ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ. ಟ್ರೂಡೋ ಮೋದಿ ಸುದ್ದಿಗೆ ಹೋಗದೇ ಇದ್ದರೆ ಇದೇನು ಆಗ್ತಿರ್ಲಿಲ್ಲ, ಸುದ್ದಿಗೋದ್ರು ಮಣ್ಣಾದರು. ನೋಡಿ, ಮೋದಿಗೆ 3 ಜನ ಭಾಳ ಕಡು ವಿರೋಧಿಗಳಿದ್ದರು. ಮೊದಲನೆಯವರು ಅಮೇರಿಕದ ಜೋ ಬೈಡನ್, ಎರಡನೇವರು ಟ್ರೂಡೋ, ಕೆನಡಾದ ಟ್ರೂಡೋ, ಮೂರನೇವರು ಬಾಂಗ್ಲಾದೇಶದ ಯೂನಸ್. ಈ 3 ಜನಕ್ಕಿದ್ದ ಸಿಮಿಲಾರಿಟಿ ಏನಂತ ಹೇಳಿದ್ರೆ, ಯಾವ ಡೀಪ್ ಸ್ಟೇಟ್ನ ಸೋರೋಸ್ನ ಕೈಗೊಂಬೆಗಳು ಈ 3 ಜನ. ಅದರಲ್ಲಿ ಇಬ್ಬರ ತರಲೇ ಉರುಳೋಯ್ತು. ಇನ್ನು ಉಳಿದಿರೋದು ಒಬ್ಬರೇ ಬಾಂಗ್ಲಾದೇಶದ ಯೂನಿಸ್. ಇನ್ನು 15 ದಿವಸದಲ್ಲಿ ಯೂನಿಸ್ ಕೂಡ ದೇಶ ಬಿಟ್ಟು ಓಡಿ ಹೋಗ್ತಾನೆ. ಇದು ಮೋದಿ ತಾಕತ್ತು. ಟ್ರಂಪ್ ಮೇಲೆ ಚುನಾವಣೆಯಲ್ಲಿ ಬೈಡನ್ ಮಣ್ಣು ಮುಕ್ಕಿದ್ರು, ಡೀಪ್ ಸ್ಟೇಟ್ ಕೂಡ ಮಣ್ಣು ಮುಕ್ತು. ಇವತ್ತು ಅಲ್ಲಿ ಟ್ರಂಪ್ ಸೊರೋಸ್ ಸೇರಿಕೊಂಡು ಇಡೀ ಡೀಪ್ ಸ್ಟೇಟ್ನ ಎಡೆಮುರಿ ಕಟ್ಟಕ್ಕೆ ರೆಡಿಯಾಗಿದ್ದಾರೆ. ಅವ್ರ ಜೊತೆ ಎಲಾನ್ ಮಸ್ಕ್ ಕೂಡ ನಿಂತಿದ್ದಾರೆ. ಇನ್ನೊಂದು ದೊಡ್ಡ ವಿಕೆಟ್ ಉಳಿದ್ದು ಕೆನಡಾದ ಟ್ರೂಡೋ. ಬೇಕಿರಲಿಲ್ಲ ಅವನಿಗೆ, ಏನೋ ಓವರ್ ಆ್ಯಕ್ಷನ್ ಮಾಡೋಕ್ಕೋದ, ಇವತ್ತು ಮಣ್ಣು ಪಾಲಾಗೋಗಿದ್ದಾನೆ. ರಾಜೀನಾಮೆ ಕೊಟ್ಟಿದ್ದಾನೆ, ಭಾಳ ನಾಯ್ಪಾಡಾಗೋಗಿದೆ. ನೋಡಿ, ಮುಂಚೆ ಹೇಗಿರಲಿಲ್ಲ ಟ್ರೂಡೋ. 2015ರಲ್ಲಿ ಮೊದಲನೇ ಎಲೆಕ್ಷನ್ ಗೆಲ್ಲೋದಕ್ಕೆ ಮುಂಚೆ ಮೋದಿಯವರು ಟೊರೊಂಟೋಗೆ ವಿಸಿಟ್ ಮಾಡಿದಾಗ ಅಲ್ಲೋಗಿ ಮೋದಿಯವ್ರನ್ನ ಭೇಟಿ ಮಾಡಿದ್ದ, ತುಂಬ ಚೆನ್ನಾಗಿ ಮಾತಾಡಿದ್ದ. ಆಮೇಲೆ ಅವನು ಗೆದ್ದು ಬಂದ ಮೇಲೂ ಕೂಡ ಆವಾಗಿನ ಅವನ ಸರ್ಕಾರದ ಇಂಟರ್ನ್ಯಾಷನಲ್ ಟ್ರೇಡ್ ಮಿನಿಸ್ಟರ್ ಕ್ರಿಸ್ಟಿಯಾ ಫ್ರೀಲ್ಯಾಂಡ್ಗೆ ಒಂದು ಲೆಟರ್ ಬರೀತಾನೆ ಆವಾಗ ಟ್ರೂಡೋ. ಏನಂತ ಹೇಳಿದ್ರೆ, ಫೋಕಸ್ ಆನ್ ಎಕ್ಸ್ಪ್ಯಾಂಡಿಂಗ್ ಟ್ರೇಡ್ ವಿತ್ ಲಾರ್ಜ್ ಫಾಸ್ಟ್ ಗ್ರೋಯಿಂಗ್ ಮಾರ್ಕೆಟ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ. ಬೃಹತ್ತಾಗಿ ಎಕನಾಮಿನಲ್ಲಿ ಬೆಳೀತಿರ್ತಕ್ಕಂಥ ದೇಶಗಳ ಜೊತೆಗೆ, ಅದರಲ್ಲೂ ವಿಶೇಷವಾಗಿ ಇಂಡಿಯಾ ಜೊತೆಗೆ ಉತ್ತಮ ಸಂಬಂಧ ಅನ್ನೋದಕ್ಕೆ ಕಾರ್ಯಕ್ರಮ ಶುರು ಮಾಡಿ ಅಂತ ಹೇಳಿ. 2017ವರೆಗೂ ಸರಿ ಇರ್ತಾನೆ. ಅದೇ 2017ರಲ್ಲಿ ಯಾವಾಗ ಈ ಖಲಿಸ್ತಾನಿಗಳ ಸಂಪರ್ಕಕ್ಕೆ ಬೀಳ್ತಾನೆ, ವಿಶೇಷವಾಗಿ ಆಗ NDP ಅಂತೇಳಿ ಒಂದು ಪಾರ್ಟಿ, ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ ಅಂತೇಳಿ, ಅದರ ಅಧ್ಯಕ್ಷ ಜಗ್ಮೀತ್ ಸಿಂಗ್ ಜಿಮ್ಮಿ, ಇವನ ಸಹವಾಸಕ್ಕೆ ಬೀಳ್ತಾನೆ. ಆಗ ಅವನಿಗೆ ಅನ್ಸಕ್ಕೆ ಶುರುವಾಗುತ್ತೆ, ಏನು ಸುಮಾರು 5% ಪಾಪ್ಯುಲೇಷನ್ ಇದೆ ಕೆನಡಾದಲ್ಲಿ, ಪಂಜಾಬಿಗಳದು ಮತ್ತು ಹಿಂದೂಗಳದು. ತಾನು ಈ ಖಲಿಸ್ತಾನದ ಪರವಾಗಿ ನಿಂತ್ಕೊಂಡ್ರೆ ಇವರೆಲ್ಲರ ಓಟು ನನಗಾಗುತ್ತೆ, ವೋಟ್ ಬ್ಯಾಂಕ್ ಆಗುತ್ತೆ. ಯಾವ ರೀತಿ ನಮ್ಮಲ್ಲಿ ಭಾರತದಲ್ಲಿ ಪಪ್ಪು ಮುಸ್ಲಿಂ ತುಷ್ಟೀಕರಣ ಮಾಡಿದ್ರೆ ಎಲ್ಲ ಮುಸ್ಲಿಂ ಓಟ್ಗಳು ನನಗೇ ಬೀಳ್ತವೆ, ನಾನು ಪ್ರಧಾನಮಂತ್ರಿ ಆಗ್ಬಿಡ್ಬೋದು ಅಂತೇಳಿ ತಿರುಕನ ಕನಸು ಕಾಣ್ತಾ ಇದ್ದಾನೆ. ಅದೇ ರೀತಿ ಕೆನಡಾದ ಪಪ್ಪು ಕೂಡ ಅಲ್ಲೊಂದು ತಿರುಕನ ಕನಸು ಕಾಣೋಕ್ಕೆ ಶುರು ಮಾಡ್ದ. ಖಲಿಸ್ತಾನಿಗಳ ಅಥವಾ ಏನು ಸಿಖ್ಖರ ಮತ್ತು ಹಿಂದೂಗಳ ಪೂರ್ತಿ ಸಪೋರ್ಟ್ ನನಗೆ ಸಿಕ್ಕಿಬಿಟ್ರೆ ನಾನು ಪರ್ಮನೆಂಟಾಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದುಬಿಡ್ತೀನಿ, ಅದಕ್ಕೋಸ್ಕರ ನಾನು ಖಲಿಸ್ತಾನಿ ಸಪೋರ್ಟ್ ಮಾಡಬೇಕು ಅಂತೇಳಿ ನಿಧಾನವಾಗಿ ತನ್ನ ಗೋಸುಂಬೆ ಬಣ್ಣವನ್ನು ಬದಲಾಯಿಸೋಕ್ಕೆ ಶುರು ಮಾಡ್ದ. ಭಾರತದ ವಿರೋಧಿ ನಿಲುವು ತಗೊಳ್ಳೋಕ್ಕೆ ಶುರು ಮಾಡ್ದ. ಖಲಿಸ್ತಾನಿ ಪರವಾದ ನಿಲುವುಗಳನ್ನ ತಗೊಳ್ಳೋಕ್ಕೆ ಶುರು ಮಾಡ್ದ. ಇದಕ್ಕೆ ಟ್ರಿಗರಿಂಗ್ ಪಾಯಿಂಟ್ ಆಗಿದೆ 2017ರಲ್ಲಿ ಒಬ್ಬ ಹರೀಂದರ್ ಮಾಲಿ ಅಂತೇಳಿ ಇವ್ರದೇ ಪಕ್ಷದ, ಅಂದರೆ ಲಿಬರಲ್ ಪಕ್ಷದ MP ಒಂದು ಮೋಷನ್ನ ಪಾಸ್ ಮಾಡೋದಕ್ಕೆ ಪ್ರಸ್ತಾಪ ಮಾಡ್ದ ಅಸೆಂಬ್ಲಿನಲ್ಲಿ. 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಆದಮೇಲೆ ಸಿಖ್ಖರ ಮೇಲೆ ಒಂದು ದಂಗೆ ನಡೀತೋದ್ರಲ್ಲಿ ಸಾವಿರಾರು ಸಿಖ್ಖರ ಹತ್ಯೆ ಆಗಿತ್ತು. ಆ ದಂಗೆಯನ್ನು ಜನೊಸೈಡ್ ಅಂತ ಕರಿಬೇಕು ಅಂತ ಹೇಳಿ, ಅಂದರೆ ನರಮೇಧ, ಅದು ದಂಗೆ ಅಲ್ಲ, ಸಿಖ್ಖರ ಮೇಲೆ ನಡೆದ ನರಮೇಧ ಅಂತ ಹೇಳಬೇಕು ಅಂತೇಳಿ ಅದೊಂದು ಮೋಷನನ್ನು ಪಾಸ್ ಮಾಡಬೇಕು ಅಂತೇಳಿ ಅಸೆಂಬ್ಲಿನಲ್ಲಿ ಇಟ್ಟ. ಮೋದಿ ಇದರ ವಿರೋಧ ಮಾಡಿದ್ರು. ಇದೇ ನೋಡಿ ಡಿಪ್ಲೊಮೆಸಿ ಅಂತ ಹೇಳಿದ್ರೆ ಮತ್ತು ರಾಷ್ಟ್ರಭಕ್ತಿ ಅಂತ ಹೇಳಿದ್ರೆ. ಮೋದಿಗೆ ಸಂಬಂಧ ಪಡೆದೇ ಇರೋ ವಿಚಾರ ಇದು. ಯಾಕೆಂತ ಹೇಳಿದ್ರೆ, ಅದನ್ನು ಬಿಲ್ ಪಾಸ್ ಮಾಡ್ತಾ ಇದ್ರು ಕೆನಡಾದಲ್ಲಿ ಯಾರು ಅಗೇನೆಸ್ಟ್ ಆಗಿ, ಯಾರು ಏನು ದಂಗೆಯನ್ನು ಮಾಡಿದ್ದು ಕಾಂಗ್ರೆಸ್ ಅವರು, ಅದಕ್ಕೆ ನೇರ ಕಾರಣಕರ್ತರು ಕಾಂಗ್ರೆಸ್ ಅವರು. ಇದು ಕಾಂಗ್ರೆಸ್ ಮತ್ತು ಸಿಖ್ಖರ ಮಧ್ಯೆ ಹೊಡೆದಾಟ ಆಗಿತ್ತು. ಆದರೆ ಒಂದು ವಿದೇಶಿ ನೆಲದಲ್ಲಿ ಭಾರತದ ಬಗ್ಗೆ ನಿಲುವು ತೆಗೆದುಕೊಳ್ತಿದ್ದಾರೆ ಅಂಥೇಳಿ ಮೋದಿ ಇದನ್ನು ಕಡುವಾಗಿ ವಿರೋಧಿಸಿದ್ರು. ಅದಾದಮೇಲೆ ಇವನೇನು ಬಹುಮತನೂ ಕಡಿಮೆ ಬಂತು, ಒಂದು ಮೈನಾರಿಟಿ ಸರ್ಕಾರ ಆಗೋಯಿತು. ಕಂಪ್ಲೀಟಾಗಿ ಜಗ್ಮೀತ್ ಸಿಂಗ್ ಅವರ ತೆಕ್ಕೆಗೆ ಬಂದ್ಬಿಟ್ಟ. ಟ್ರೂಡೋ ಖಲಿಸ್ತಾನಿಗಳ ತೆಕ್ಕೆಗೆ ಬಿದ್ದ. ಭಾರತದ ವಿರೋಧಿ ನಿಲುವನ್ನು ಅಳವಡಿಸ್ಕೊಂಡ. ಯಾವ ಮಟ್ಟಕ್ಕೆ ಹೋದ ಅಂತ ಹೇಳಿದ್ರೆ, ಭಾರತದ ಸ್ಟೂಡೆಂಟ್ಗಳಿಗೆ ವೀಸಾ ಕೊಡ್ತಾಯಿದ್ರು, ಪಾಪ್ಯುಲರ್ ವೀಸಾ, ಅದನ್ನು ಕೂಡ ಕಡಿತಗೊಳಿಸ್ದ. ಆಮೇಲೆ ಇವನು ಬಂದ ಮೇಲೆ 2015ರಿಂದನೂ ಕೂಡ ಪಂಜಾಬ್ನಿಂದ ಸಿಖ್ಖರನ್ನು ವಿಪರೀತ
ಮೈಗ್ರೆಂಟ್ಸ್ನ ದೇಶಕ್ಕೆ ಕರ್ಕೊಂಡ್ಬಿಟ್ಟ. ಒಂದು ವರ್ಷಕ್ಕೆ 3-4 ಲಕ್ಷ ಜನ ಇಲ್ಲಿಗಲ್ ಮೈಗ್ರೆಂಟ್ಸ್ ಬರ್ಲಿಕ್ಕೆ ಶುರುವಾಯಿತು. ಇವನ್ ಟಾರ್ಗೆಟ್ ಏನಂತ ಹೇಳ್ತಾರೆ, 2025 ವೇಳೆಗೆ 5 ಲಕ್ಷ ಜನ ಮೈಗ್ರೆಂಟ್ಸ್ನ ಒಂದು ವರ್ಷಕ್ಕೆ ಕರ್ಸ್ಕೋಬೇಕು ಅಂತ ಹೇಳಿ. ಭಾರತ ಈ ವಿಚಾರದಲ್ಲಿ ಒಂದು ಕಂಪ್ಲೇಂಟ್ ಕೂಡ ಮಾಡ್ತೀವಿ. 200 ಅನ್ಅಥರೈಸ್ಡ್ ಯೂನಿವರ್ಸಿಟಿಗಳಿದ್ದಾವೆ ಈ ಥರ ಮೈಗ್ರೆಂಟ್ಸ್ಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಕೂಡ ಮಾಡ್ತೀವಿ ಭಾರತ. ಟ್ರೂಡೋ ಮೇಲೆ ಟ್ರಂಪ್ಗೆ ಕೆಂಗಣ್ಣು ಬಿದ್ದಿದ್ದು ಇದೇ ಕಾರಣಕ್ಕೋಸ್ಕರ. ಟ್ರಂಪ್ ಯಾವತ್ತೂ ಇಲ್ಲಿಗಲ್ ಮೈಗ್ರೆಂಟ್ಸ್ ವಿರೋಧಿ. ಇದಾದ ಮೇಲೆ ಟ್ರೂಡೋ ಏನು ನಿಜ್ಜರ್ನ ಹತ್ಯೆ ಆಯಿತು. ನಿಜ್ಜರ್ ಒಬ್ಬ ಡೆಸಿಗ್ನೇಟೆಡ್ ಟೆರರಿಸ್ಟು. ಅವನು KTF ಅಂತಿತ್ತು, ಖಲಿಸ್ತಾನಿ ಟೈಗರ್ ಫೋರ್ಸ್, ಅದರ ಅಧ್ಯಕ್ಷ ಆಗಿದ್ದ. ಭಾರತದಲ್ಲಿ ವಿಪರೀತ ವಿಧ್ವಂಸಕ ಕೃತ್ಯಗಳನ್ನ ಮಾಡಿದ್ದ. ಈ ಒಬ್ಬ ಕೆಟ್ಟ ಭಯೋತ್ಪಾದಕನ ತಲೆ ಮೇಲೆ 10 ಲಕ್ಷ ರೂಪಾಯಿ ಬಹುಮಾನ ಕೂಡ ಇಟ್ಟಿತ್ತು ಸರ್ಕಾರ. ಅಂತಹ ಒಬ್ಬ ಭಯೋತ್ಪಾದಕ ಜೂನ್ 18ನೇ ತಾರೀಕು ಯಾರೋ ಗುಂಡೇಟಿಗೆ ಸತ್ತೋದಾಗ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಘೋಷಣೆ ಮಾಡ್ತಾನೆ ಟ್ರೂಡೋ, ಭಾರತದ ಏಜೆಂಟ್ಗಳು ಒಬ್ಬ ಕೆನಡಾದ ಸಿಟಿಸನನ್ನು ಕೊಂದಿದ್ದಾರೆ. ಭಾರತ ತೀಕ್ಷ್ಣವಾಗಿ ವಿರೋಧ ಮಾಡ್ತು. ಇವತ್ತು ಕೂಡ ಯಾವುದೇ ಪ್ರೂಫ್ ಕೊಡೋಕ್ಕಾಗಿಲ್ಲ. ಅಮೇರಿಕದ ಚೇತಾವಣೆಯಿಂದ ಈ ಕೆಲಸವನ್ನು ಮಾಡಿದ್ದ. ಆಮೇಲೆ ಬಹಿರಂಗವಾಗಿ ಒಪ್ಕೋಬೇಕಾಯ್ತು, ನನ್ನ ಹತ್ರ ಯಾವುದೂ ಪ್ರೂಫ್ ಇರಲಿಲ್ಲ, ಯಾವುದೋ ಒಂದು ಇನ್ಫಾರ್ಮೇಷನಿಂದ ನಾನು ಕೊಡಬೇಕಾಯ್ತು ಅಂತೇಳಿ. ಎಷ್ಟು ಅವಮಾನ ಆಯಿತು ಕೆನಡಾಗೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಮೇಲೆ. ಯಾವುದೇ ಪುರಾವೆ ಇಲ್ಲದೆ ಒಂದು ಸಾರ್ವಭೌಮ ದೇಶ ಮತ್ತೊಂದು ಸಾರ್ವಭೌಮ ದೇಶದ ಮೇಲೆ ಆರೋಪ ಹೊರಿಸ್ತಿದೆ. ಅದಕ್ಕೋಸ್ಕರ ಅವರ ದೇಶದ ಪ್ರಧಾನಿ ಕ್ಷಮೆ ಕೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಅವಮಾನ ಇನ್ನೇನು ಬೇಕು? ಖಲಿಸ್ತಾನಿಗಳ ವೋಟ್ ಬ್ಯಾಂಕ್ ಗಳಿಸೋದಕ್ಕೋಸ್ಕರ ಭಾರತದಂತಹ ಬಲಿಷ್ಠವಾದ ದೇಶವನ್ನು ಎದುರಾಕೊಂಡ್ಬಿಟ್ಟಿದೆ ಟ್ರೂಡೋ. ಇವತ್ತಿನ ಭಾರತ ಹಿಂದಿನ ಭಾರತ ರೀತಿಯಲ್ಲ. ಜಸ್ಟ್ ಕಂಪೇರ್ ಮಾಡಿ ನೋಡಿ ಕೆನಡಾಗೆ. ಇವತ್ತು ಕೆನಡಾ ಜಗತ್ತಿನ 9ನೇ ಲಾರ್ಜೆಸ್ಟ್ ಎಕನಾಮಿಕ್ ಇದ್ದರೆ ಭಾರತ ಜಗತ್ತಿನ 5ನೇ ಅತಿ ದೊಡ್ಡ ಎಕಾನಮಿ. ಜೊತೆಗೆ ನಮ್ಮ ಎಕ್ಸ್ಪೋರ್ಟಲ್ಲೂ ಕೂಡ ಭಾರತ ಭಾಳ ಮುಂದೆ ಇದೆ. ಭಾರತ ಕೆನಡಾಗೆ $5.5 ಬಿಲಿಯನ್ ಇದನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಕೆನಡಾ ಭಾರತಕ್ಕೆ ರಫ್ತು ಮಾಡೋದು ಕೇವಲ $4.5 ಬಿಲಿಯನ್. ಮತ್ತು ಕೆನಡಾದ ಎಕಾನಮಿ ಭಾಳಷ್ಟು ನಿಂತಿರ್ತಕ್ಕಂಥದ್ದು ಭಾರತದಿಂದ ಹೋಗಿರ್ತಕ್ಕಂಥವ್ರ ಮೇಲೆ, ಜೊತೆಗೆ ಭಾರತದಿಂದ ಹೋಗಿರ್ತಕ್ಕಂಥ ಸ್ಟೂಡೆಂಟ್ಗಳಿಂದ, ಭಾರತದ ಟ್ರೇಡ್ನಿಂದ. GDPಯ ಸುಮಾರು 10% ಭಾರತದ ಕಾಂಟ್ರಿಬ್ಯೂಷನ್ನು. ಯಾವಾಗ ಭಾರತವನ್ನು ಮೋದಿನ ಎದುರಾಕೊಂಡ, ಒಂದು ಇಮಿಗ್ರೆಂಟ್ಸ್ ವಿಚಾರದಲ್ಲೂ ದೊಡ್ಡ ಹೊಡೆತ ಬೀಳಕ್ಕೆ ಶುರುವಾಯಿತು, ಜೊತೆಗೆ ಎಕನಾಮಿನೂ ಕೂಡ ಕುಸಿಲಿಕ್ಕೆ ಶುರುವಾಯಿತು. ಇಡೀ ದೇಶ ದಿಕ್ಕೆಟ್ಟು ಹೋಯಿತು. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು, ವಾಸ ಮಾಡೋದಕ್ಕೆ ಸ್ಥಳಗಳು ಇಲ್ದಂಗೆ ಆಗೋಯ್ತು. ಲಕ್ಷಾಂತರ ಇಮಿಗ್ರೆಂಟ್ಸು ಬಂದಿದ್ದರಿಂದ ಇರ್ತಕ್ಕಂಥ ಜನಗಳಿಗೆ ಪರಿಸ್ಥಿತಿ ನರಕ ಆಗೋಯ್ತು. ನೋಡಿ, ಅಮೇರಿಕಾಗಿಂತ ದೊಡ್ಡ ದೇಶ ಆದ್ರೂ ಕೂಡ ಕೆನಡಾದಲ್ಲಿ ಒಟ್ಟು ಜನಸಂಖ್ಯೆ ಇರ್ತಕ್ಕಂಥ ಕೇವಲ 4 ಕೋಟಿ, ಅಮೇರಿಕದು 33 ಕೋಟಿ. ಆದರೆ ಇವತ್ತು ಅತಿ ಹೆಚ್ಚು ಇಮಿಗ್ರೆಂಟ್ಸ್ ಬಂದಿರೋದ್ರಿಂದ ಟ್ರೂಡೋ ಕಾರಣದಿಂದ ಇವತ್ತು ಅಲ್ಲಿನ ಬ್ಯಾಲೆನ್ಸೇ ಹಾಳಾಗೋಗಿದೆ, ಅಲ್ಲಿನ ಭಾಳ ನರಕ ಆಗೋಗಿದೆ. ಇದೆಲ್ಲದ ಕಾರಣಕ್ಕೋಸ್ಕರ ತನ್ನ ಕಂಟ್ರೋಲನ್ನೇ ಕಳ್ಕೊಂಡ್ಬಿಟ್ಟ ದೇಶದಲ್ಲಿ. ಟ್ರಕ್ಕರ್ಸ್ ಸ್ಟ್ರೈಕ್ ಆಯಿತು. ಏನು ಈ ಟ್ರೂಡೋ ಭಾರತದಲ್ಲಿ ನಡೆದಿರ್ತಕ್ಕಂಥ ರೈತ ವಿರೋಧಿ ಚಳವಳಿಗೆ ಸಪೋರ್ಟ್ ಮಾಡ್ತಾ ಇದ್ದ, ಅವನ ನೆಲದಲ್ಲೇನೆ ಏನು ಲಾರಿ ಮಾಲೀಕರ ಸ್ಟ್ರೈಕ್ ಏನಾಯಿತು, ಎಲ್ಲ ಸಾವಿರಾರು ಲಾರಿಗಳನ್ನ ತೊಗೊಂಬಂದು ರಾಜಧಾನಿ ಒಳಗಡೆಗೆ ನುಗ್ಗಿಸ್ಬಿಟ್ರು, ಪಾರ್ಲಿಮೆಂಟ್ ಭವನಕ್ಕೆ ನುಗ್ಗಿಸ್ಬಿಟ್ರು. ಅವನ್ನ ಕಂಟ್ರೋಲ್ ಮಾಡೋಕ್ಕೂ ಆಗ್ದಂಗೆ ಆಗೋಯ್ತು. ಯಾವಾಗ ಮೋಸ್ಟ್ ಅನ್ಪಾಪ್ಯುಲರ್ ಆಗೋಕ್ಕೆ ಶುರು ಮಾಡ್ದ, ಇವನಿಗೆ ಸಪೋರ್ಟ್ ಮಾಡಿದ್ನಲ್ಲ NDPಯ ಜಗಮೀತ್ ಸಿಂಗ್, ಅವನು ಕೂಡ ಈ ಮೈನಾರಿಟಿ ಸರ್ಕಾರಕ್ಕೆ ಸಪೋರ್ಟನ್ನು ವಿಡ್ರಾ ಮಾಡ್ದ. ಎಷ್ಟು ಅನ್ಪಾಪ್ಯುಲರ್ ಆಗೋಗಿದ್ದ ಟ್ರೂಡೋ ಅಂತ ಹೇಳಿದ್ರೆ, ಡಿಸೆಂಬರ್ 16ನೇ ತಾರೀಕು ಮೊನ್ನೆ ಅವನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಆದಂಥ ಕ್ರಿಸ್ಟಿಯಾ ಫ್ರೀಲ್ಯಾಂಡ್ ಕೂಡ ರಾಜೀನಾಮೆ ಕೊಟ್ಟರು. ಇವನ ಕೈಲಿ ಮಾಡಲಿಕ್ಕಾಗಲ್ಲ ಅಂತ ಹೇಳಿ. ಇವನು ಸಪೋರ್ಟ್ ಮಾಡಿದಂಥ NDPಯ ಜಗಮೀತ್ ಸಿಂಗ್ ಇವನ ವಿರುದ್ಧನೇ ನೋ ಕಾನ್ಫಿಡೆನ್ಸ್ ಮೋಷನ್ ತೊಗೊಂಬರ್ತೀನಿ. ಈಗ ಪಾರ್ಲಿಮೆಂಟ್ ಸೆಷನ್ ಶುರುವಾಗಬೇಕಿತ್ತು ಜನವರಿ 27ನೇ ತಾರೀಕಿಂದ ಕೆನಡಾದಲ್ಲಿ. ಅದರಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ನ ತರ್ತೀನಿ, ಸರ್ಕಾರ ಬಿಡಿಸ್ತೀನಿ ಅಂತೇಳಿ ಅವನ ಸ್ನೇಹಿತನೇ ಹೇಳಲಿಕ್ಕೆ ಶುರು ಮಾಡ್ದ. ಟ್ರೂಡೋ ಪಾರ್ಟಿಯ 20ಕ್ಕೂ ಹೆಚ್ಚು MP ಮೊದಲು ಟ್ರೂಡೋ ರಿಸೈನ್ ಮಾಡಬೇಕು ಅಂತ ಹೇಳಿದ್ರು. ಟ್ರೂಡೋಗೆ ಇನ್ನೊಂದು ದೊಡ್ಡ ಹೊಡೆತ ಬಿದ್ದಿದ್ದು ಅಂದರೆ ಟ್ರಂಪ್ ಅಮೇರಿಕದ ಅಧ್ಯಕ್ಷ ಆದಾಗ. ಏನು ಹಿಂದಿನ ಬೈಡನ್ ಸರ್ಕಾರ ಇತ್ತು, ಅದು ಕೂಡ ಇವನ ರೀತಿಯಲ್ಲೇನೆ ಸೋರಸ್ನ ಕೈಗೊಂಬೆ ಆಗಿತ್ತು. ಮತ್ತು ಅದೇ ಪಕ್ಷದ ಕಮಲಾ ಹ್ಯಾರಿಸ್ ನಿಂತಿದ್ರು. ಎಲೆಕ್ಷನ್ ಟೈಮಲ್ಲಿ ಟ್ರೂಡೋ ಅಮೇರಿಕಾಗೆ ಹೋಗಿ ಕಮಲಾ ಹ್ಯಾರಿಸ್ ಪರ ಪ್ರಚಾರ ಮಾಡ್ದ, ಮತ್ತು ಟ್ರಂಪನ್ನು ಹಿಟ್ಲರ್ ಅಂತ ಹೇಳಿದ್ದ. ಇವನ ಗ್ರಾಚಾರ ಕೆಟ್ಟಿತ್ತು. ಎಲೆಕ್ಷನಲ್ಲಿ ಹಿಟ್ಲರೇ ಗೆದ್ದು ಬಂದ. ಟ್ರಂಪ್ ಗೆದ್ದು ಬಂದ ಮೇಲೆ ಕೆನಡಾ ಮೇಲೆ 25% ಟ್ಯಾಕ್ಸನ್ನು ಘೋಷಣೆ ಮಾಡ್ತಾರೆ ಟ್ರಂಪ್. ಓಡೋದ ಟ್ರೂಡೋ ಟ್ರಂಪ್ ಮನೆಗೆ, ಹೇಗಾರು ಮಾಡಿ ದಯಮಾಡಿ ಇದನ್ನು 25% ಲೆವಿ ಮಾಡ್ತಿರೋದನ್ನು ತಡೆದುಬಿಡಿ ಅಂಥೇಳಿ, ನಮ್ಮ ದೇಶ ಬರ್ಬಾದಾಗೋಗುತ್ತೆ ಅಂತ. ಆಗ ಟ್ರಂಪ್ ಏನು ಹೇಳಿದ್ರು ಗೊತ್ತಾ? ನೀವು ನೋಡಿ, ಒಬ್ಬ ದೇಶದ ಅಧ್ಯಕ್ಷ ಆಗ್ತಿರ್ತಕ್ಕಂಥವನು ಮತ್ತೊಂದು ದೇಶದ ಅಧ್ಯಕ್ಷನ ಈ ರೀತಿ ಅವಮಾನ ಮಾಡಿರ್ತಕ್ಕಂಥ ಇತಿಹಾಸವೇ ಇಲ್ಲ. ಇವ್ರನ್ನ ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಅಂತ ಕರೀಲಿಲ್ಲ. ಒಂದು ರಾಜ್ಯದ ಗವರ್ನರ್, ಕೆನಡಾ ಸ್ಟೇಟ್ನ ಗವರ್ನರ್ ಅಂತ ಕರೆದ ಟ್ರೂಡೋಗೆ.
ಮತ್ತು ನಿಮ್ಮ ಕೈಲಿ ಎಕನಾಮಿ ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ. ನೀವು 51ನೇ ಸ್ಟೇಟ್ ಆಗಿಬಿಡಿ, 51ನೇ ರಾಜ್ಯ ಆಗಿಬಿಡಿ ಅಮೆರಿಕದಲ್ಲಿ. ಈಗ ಅಮೆರಿಕದಲ್ಲಿ 50 ರಾಜ್ಯಗಳಿದೆ. ಕೆನಡಾ ನೀವು ದೇಶ ಬಿಟ್ಬಿಟ್ಟು ನಮ್ಮ ದೇಶ ಸೇರ್ಕೊಂಬಿಡಿ, 51ನೇ ರಾಜ್ಯ ಆಗಿಬಿಡಿ. ಆವಾಗ ಅಟ್ಲೀಸ್ಟ್ ನಿಮ್ಮ ಎಕನಾಮಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ನಾವು. ಮತ್ತು ಏನು ನಿಮ್ಗೆ ಇಂಟರ್ನ್ಯಾಷನಲ್ ಥ್ರೆಟ್ ಇದೆ ರಷ್ಯಾದಿಂದ ಚೈನಾಯಿಂದ, ಅದನ್ನು ಕೂಡ ನಿಮ್ಮನ್ನು ಕಾಪಾಡ್ತೀವಿ. ಎಂಥ ಅವಮಾನ ರೀ. ಅಲ್ಲ, ಟ್ರಂಪ್ ಹೇಳಿದ್ರೆ ತಪ್ಪೇನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೆನಡಾ ಎಕಾನಮಿ ನಿಂತಿರೋದೇ ಅಮೆರಿಕ ಮೇಲೆ. $100 ಬಿಲಿಯನ್ ಸಬ್ಸಿಡಿ ಕೊಡ್ತಾ ಇದೆ ಕೆನಡಾಗೆ ಅಮೆರಿಕ. ಇವನ್ ಮೆಕ್ಸಿಕೋ ಕೂಡ ಕೊಡ್ತಾ ಇದೆ. ಮೆಕ್ಸಿಕೋಗೂ $300 ಬಿಲಿಯನ್ ಕೊಡ್ತಾ ಇದೆ. ಅದಕ್ಕೆ ಟ್ರಂಪ್ ಹೇಳಿದ್ದು ಕೆನಡಾನು ಸ್ಟೇಟ್ ಆಗಲಿ, ಮೆಕ್ಸಿಕೋನು ಸ್ಟೇಟ್ ಆಗಲಿ, ಇವ್ರು ಯಾಕೆ ಬೇರೆ ದೇಶ ಮಾಡ್ಕೊಂಡು ನಾವ್ಯಾಕೆ ಅವ್ರನ್ನ ಸಾಕಬೇಕು? ಇಷ್ಟು ಅವಮಾನ ಕೆನಡಾ ಜನಕ್ಕೆ ಯಾವತ್ತೂ ಆಗಿರಲಿಲ್ಲ. ಅನ್ನಿಸ್ಕೋಬೇಕಾ ಇನ್ನೊಂದು ದೇಶದ ರಾಜ್ಯ ಆಗಲಿ ಅಂತೇಳಿ. ಇಷ್ಟೆಲ್ಲ ಅವಮಾನಗಳಾದಮೇಲೆ ದೇಶದ ಜನನೇ ಇವನ ಮೇಲೆ ದಂಗೆದ ಮೇಲೆ ಬೇರೆ ಯಾವುದೇ ವಿಧಿ ಇಲ್ಲದೆ ರಾಜೀನಾಮೆ ಕೊಟ್ಟ ಪ್ರೈಮ್ ಮಿನಿಸ್ಟರ್ಗಿರಿಗೆ ಮತ್ತು ಆ ಪಕ್ಷದ ಅಧ್ಯಕ್ಷಗಿರಿಗೆ. ಮುಂದಿನ ಚುನಾವಣೆಯಲ್ಲಿ ನಾನು ಪ್ರೈಮ್ ಮಿನಿಸ್ಟರ್ ಮೆಟೀರಿಯಲ್ ಅಲ್ಲ ಅಂತ ಹೇಳಿಬಿಟ್ಟಿದ್ದಾನೆ. ಮೋದಿನ ಎದುರಾಕೊಂಡಿದ್ದಕ್ಕೆ ತಕ್ಕ ಶಾಸ್ತಿ ಆಗ್ತಿದೆ. ಇದು ಜಗತ್ತಲ್ಲಿನ ಎಲ್ಲ ದೇಶಗಳ ಎಲ್ಲ ಲೀಡರ್ಗಳು ನೋಡ್ತಾ ಇದ್ದಾರೆ. ಮೋದಿಯನ್ನು ಎದುರಾಕೊಂಡ್ರೆ ನಮ್ಮ ಗತಿ ಏನಾಗುತ್ತೆ ಅಂತೇಳಿ. ಇದು ಬಾಂಗ್ಲಾಗೆ, ಇನ್ನು ಬಾಂಗ್ಲಾದ ಯೂನಸ್ಗೆ ಕೆಲವೇ ದಿನಗಳ ಕಾಲ ಸಮಯ ಇರ್ತಕ್ಕಂಥದ್ದು. ಮುಂದಿನ ಮಾರಿ ಹಬ್ಬ ಬಾಂಗ್ಲಾದ ಯೂನಸ್. ನಮಸ್ಕಾರ.